ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 1ನೇ ವಚನದಿಂದ. ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಏನ್ ನೋಡ್ದ ಪ್ರೇರೆ? ಅವಾಗಲೇ ತಂದೆ ಮಕ್ಕಳಿಗೆ ಬುದ್ಧಿವಾದ ಹೇಳುವಾಗ ಏನ್ ಹೇಳ್ತಾರೆ? ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ತಿಳುವಳಿಕೆ ಕಾಪಾಡುತ್ತಂತೆ. ಯಾರಿಂದ ಕಾಪಾಡುತ್ತೆ ನೋಡೋಣ. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು. ಜಾರ ಸ್ತ್ರೀ ಅಂದ್ರೆ ತನ್ನ ನಡತೆಯಿಂದ ಬಿದ್ದು ಹೋದವಳು, ತನ್ನ ನಡತೆಯನ್ನು ಗಮನಿಸಿಕೊಳ್ಳದೆ ಇರುವವಳಿಗೆ ದೇವರು ಹೇಳುವಂತ ಮಾತು ಜಾರಳು. ಓಕೆನಾ ಪ್ರೇರೆ? ನಾವು ನೋಡ್ತಾ ಇರುವಂತ ಸಂದೇಶ ಭಾಗ ಏನು? ಯಾಕೋಬನು ಒಂದು ಹೆಣ್ಣಿಗೋಸ್ಕರ 7 ವರ್ಷ ಮೊದಲನೇದಾಗಿ ಕಷ್ಟಪಡುವುದನ್ನು ನೋಡ್ತೇವೆ. 7 ವರ್ಷ ಪ್ರೇರೆ. 3 ವರ್ಷಕ್ಕೆ 1000 ವರ್ಷ, ಇನ್ನು 3 ವರ್ಷಕ್ಕೆ 1000 ವರ್ಷ, ಇನ್ನು 365 ದಿನಕ್ಕೆ ಸುಮಾರು 2000 ವರ್ಷಗಳು ಹೆಚ್ಚು ಕಮ್ಮಿ. ಅವನು ಒಂದು ಹೆಣ್ಣಿಗೋಸ್ಕರ ತನ್ನ ಜೀವಿತವನ್ನು ತ್ಯಾಗ ಮಾಡಿದ 2000 ವರ್ಷ ಒಂದು ಹೆಣ್ಣಿಗೋಸ್ಕರ ಕಾಲ ಕಳೆದ್ರು ಅದು ಅವನಿಗೆ ಗೊತ್ತಾಗ್ತಾ ಇರುವಂತೆ. ನಾನು ಯಾವ ಮಾಯದಲ್ಲಿ ಇದ್ದೀನಿ, ನಾನು ಯಾವ ಗುಂದಲ್ಲಿ ಇದ್ದೀನಿ ಅನ್ನುವಂಥದ್ದನ್ನೇ ಮರೆತು 2000 ವರ್ಷಗಳು ಒಂದು ಹೆಣ್ಣಿಗೋಸ್ಕರ ಮುಡುಪಿಡ್ತಾ ಇದ್ದಾರೆ. 2000 ದಿನಗಳು ಹೆಚ್ಚು ಕಮ್ಮಿ 2,500 ದಿನಗಳು, 7 ವರ್ಷಗಳು 2,500 ದಿನಗಳು ಒಂದು ಹೆಣ್ಣಿಗೋಸ್ಕರ. ಹೌದು ಪ್ರೇರೆ, ಆದ್ರೆ ಅವ್ನು ಗೊತ್ತಾಯ್ತಾ ಇಲ್ಲ. ಇಲ್ಲಿ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತ ನೋಡುವಾಗ, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ? ಫೋನು ಹಿಡ್ಕೊಂಡ್ರೆ ಬಿಸಿಯಾಗಿ ಒಳಗಡೆ ಒಂದು ಬೋಲ್ಡೆ ಕ್ರ್ಯಾಕ್ ಆಗ್ಬಿಟ್ಟಿರುತ್ತೆ. ನಾವು ಅನೇಕ ವಿಡಿಯೋಗಳಲ್ಲಿ ಫೇಸ್ಬುಕ್ ಅಲ್ಲಿ ಅದನ್ನೇ ನೋಡುವಾಗ ಒಂದು ಕಾಮಿಡಿ ತರ ತೋರಿಸ್ತಾರೆ. ಏನೆಂಬುದಾಗಿ ನೋಡುವಾಗ, ಒಂದು ಗದ್ದೆಯಲ್ಲಿ ಒಬ್ಬ ಹುಡುಗನು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಗದ್ದೆಯಲ್ಲಿ 10 ಜನ ಸೇರಿ ಕೆಲಸ ಮಾಡಿದಂತ ಕೆಲಸ ಒಬ್ಬರೇ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಕುಯ್ದು ಗುಡ್ಡೆ ಮಾಡಿ ಇಟ್ಬಿಟ್ಟಿರ್ತಾನೆ. ಏನು ಅಂತ ತೆರೆದು ನೋಡುವಾಗ ಎಲ್ಲ ಒಬ್ಬನೇ ಕುಯ್ದುಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡುವಾಗ? ಹೆಣ್ಣಿನ ಹತ್ರ ಮಾತಾಡುವಾಗ. ಓಕೆನಾ? ಈ ತರ ಅನೇಕ ಸನ್ನಿವೇಶಗಳನ್ನು ನೋಡಿದ್ದೇವೆ ಬೇರೆ. ಮಾತಾಡ್ತಾ ಬೆಟ್ಟ ಹಾಕ್ಬಿಟ್ಟಿರ್ತಾನೆ. ಹೆಣ್ಣತ್ರ ಮಾತಾಡ್ದ. ಗೊತ್ತಾಗ್ಲಿಲ್ವ ಕಷ್ಟ? ಗೊತ್ತಾಗ್ಲಿಲ್ಲ. ಈ ಕಡೆ ಯಾಕೋಬನು ಯಾವ ರೀತಿ ಇದ್ದಾನೆ, ಆತನು ಕಷ್ಟ ಪಡೋದು ಅವನಿಗೆ ಗೊತ್ತಾಯ್ತಾ ಇಲ್ಲ. ಯಾಕೆ? ಪಕ್ಕದಲ್ಲಿ ಯಾರಿದ್ದಾಳೆ? ಪಕ್ಕದಲ್ಲಿ ಏನಿರುತ್ತೆ? ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿರುತ್ತೆ. ಎಣ್ಣೆ ಜಾರ್ತಾ ಇರ್ತಾನೆ ಮನುಷ್ಯ. ಎಣ್ಣೆ ಬಿದ್ರೆ ಬೇರೆ ಕಾಲದಲ್ಲಿ ಸ್ಲಿಪ್ ಆಗಿ ಹೋಗ್ತಾ ಇರ್ತಾನೆ ಮನುಷ್ಯ. ಬಿದ್ದಾದ್ಮೇಲೆ ಗೊತ್ತಾಗುತ್ತೆ ನಾನು ಎಣ್ಣೆ ಮೇಲೆ ಕಾಲಿಟ್ಟಿದ್ದೇನೆ ಅಂತ. ದೇವ್ರು ಅದೇ ಹೇಳ್ತಾ ಇದ್ದಾರೆ. ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಡೈರೆಕ್ಟ್ ರೋಡಲ್ಲಿ ನೋಡ್ಬೋದು. ಮುಂದೆ ಮರಣ ಬರ್ತಾ ಇದ್ರು, ಹಿಂಗ್ ಮಾತಾಡ್ಕೊಂಡು, ಹೌದಾ ನಾಷ್ಟ ಆಯ್ತಾ? ಆ ಕಡೆಯಿಂದ ಆತನು, ಹೌದು ಆಯ್ತು, ನೀವು ಮಾಡಿದ್ರ 10 ಸಾರಿ ಕೇಳಿರ್ತಾರೆ. ಇನ್ನು ಮಾತಾಡೋದಕ್ಕೇನು? ಇದೇ ಮಾತು. ಯಾವತ್ತಾದ್ರೂ ನೀವು ನಾಶ ಕೊಡಿಸಿದಾರ? ನಾನು ಹೋಲಿ, ನಿನ್ಗೆ ಯಾವತ್ತಾದ್ರೂ ಅವರು ನಾಶ ಕೊಡಿಸಿದಾರ? ನಾಷ್ಟ ಕೊಡೋರು, ಊಟ ಕೊಡೋರು ಮನೆಯಲ್ಲಿ ತಂದೆ ತಾಯಿಗಳು. ಇವ್ರು ದರಿದ್ರದವರು 10 ಸಾರಿ ಕೇಳ್ತಾ ಇರ್ತಾರೆ, ನಾಷ್ಟ ಆಯ್ತಾ. ಬಟ್ಟೆ ಕೊಡಿಸೋರು ತಂದೆ ತಾಯಿಗಳು. ನಿನ್ನ ಮಾನ, ನಿನ್ನ ಗೌರವವನ್ನು ಕಾಪಾಡೋರು ತಂದೆ ತಾಯಿಗಳು. ನಿನಗೆ ಸ್ಕೂಲ್ ಹೋಗೋಕ್ಕೆ ಫೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ನಿನ್ನ ತಲೆ ಮುಡ್ಕೊಳ್ಳೋಂಥ ಹೂವಿಂದ ಹಿಡಿದು ಆ ಆಟಗಳು ಏರ್ಪಿನ ಅಲ್ಲಿಂದವರೆಗೂ ನಿನ್ನ ತಂದೆ ತಾಯಿವರೆಗೂ ನೋಡೋರು. ಓಕೆನಾ? ಯಾವನ ನಾಷ್ಟ ಆಯ್ತು ಅಂತ ಕೇಳಿದ್ರೆ ನೀನು ಸಂತೋಷ ಪಟ್ಟು ನಿನ್ನ ಜೀವನಾನೇ ಅವ್ನಿಗೆ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಪ್ಪ, ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಮ್ಮ, ನಿನ್ನ ದೇಹವನ್ನೇ ಅವನಿಗೆ ಒಪ್ಪಿಸಿ ಕೊಡ್ತಾ ಇದೆಯಲ್ಲ. ಇದು ನ್ಯಾಯನ? ಏನಪ್ಪ, ಇದು ನ್ಯಾಯನ? ಕೇಳ ಅದೇ ಹೇಳ್ತಿದ್ರೆ, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ, ಈ ಪ್ರೀತಿ ಶಾಶ್ವತ ಅನ್ಕೊಂಡಿದ್ಯಾ? ಹಣ ಇರೋವರೆಗೂ ಮಾತ್ರ, ನಿನ್ನ ದೇಹದಲ್ಲಿ ಆರೋಗ್ಯ ಇರೋವರೆಗೂ ಮಾತ್ರ. ನಿಜ, ಅದೇ ಹೇಳ್ತದೆ ನೋಡಿ ಜ್ಞಾನೋಕ್ತಿ ವಾಕ್ಯಗಳು. ಅವಳು ಕಡೆಯಲ್ಲಿ, ಲಾಸ್ಟ್ ಅಲ್ಲಿ, ನೀನು ಅನಾರೋಗ್ಯದಲ್ಲಿರುವಾಗ, ಸಾಲದಲ್ಲಿರುವಾಗ, ನಿನ್ನ ರೂಪವು, ನಿನ್ನ ಸೌಂದರ್ಯವು ಕೆಟ್ಟು ಹೋದಾಗ, ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಕಡೆಯಲ್ಲಿ ವಿಷದಂತೆ ತೀಕ್ಷ್ಣವು, ಇಬಾಯಿ ಕತ್ತಿಯಂತೆ. ಆ ಮಾತು ಹೆಂಗಿರುತ್ತೆ ಗೊತ್ತಾ? ರಾಂಗು. ನಿನ್ನ ಹತ್ರ ಇದ್ದಾಗೆಲ್ಲ, ನಿನ್ನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು, ನಿನ್ನ ರಕ್ತವೆಲ್ಲ ಕುಡಿದು, ನಿನ್ನ ದೇಹವೆಲ್ಲ ಹಾಳು ಮಾಡ್ಕೊಂಡಾಗ, ನಿನ್ನ ಕಡೆಯಲ್ಲಿ ಭಿಕಾರಿ ಆದಾಗ
ಕಡೆಯಲ್ಲಿ ಏನಾಗ್ತಿ ಅಂತ ನೀನು ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು ಇಬಾಯಿ ಕತ್ತಿಯಂತೆ ತೀಕ್ಷ್ಣವು ಆಗುವಳು. ಅವಳ ಮಾತು ಚುಚ್ಚೋ ತರ ಇರುತ್ತೆ, ಚಾಕು ಚುಚ್ಚೋ ತರ ಇರುತ್ತೆ, ಮಚ್ಚಲಿ ಕತ್ತರಿಸೋ ತರ ಇರುತ್ತೆ ಕಡೆಯಲ್ಲಿ. ಈಗ ಸಿಹಿ ಸಿಹಿ ಆಗಿ ನಿನ್ ಜೊತೆ ಮಾತಾಡ್ಬೋದು, ಗಂಟೆ ನಿನ್ನ ಹತ್ರ ಮಾತಾಡ್ಬೋದು. ಏನೋ ಫೋನ್ ಮಾಡಿಲ್ಲ, ಕಾಯ್ತಾ ಇದ್ದೀನಿ ಅವಾಗಿಂದ, ಊಟ ಮಾಡಿಲ್ಲ ಗೊತ್ತಾ, ನಾಷ್ಟ ಮಾಡಿಲ್ಲ ಗೊತ್ತಾ, ನೀನು ಫೋನ್ಗೋಸ್ಕರನೇ ಕಾಯ್ತಾ ಇದೆ. ಹಾಡು ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಹಾಡುಗಳು ಹೆಂಗ್ ಬರ್ತಾ ಇದೆ ಗೊತ್ತಾ, ಯಾವ್ದು ಇದೆ ಒಂದು ಹಾಡು, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು, ನಾನು ಎಲ್ಲೋ ಕುತ್ಕೊಂಡಿದಂತೆ ಬಾರಲ್ಲಿ ಕೂತಿರೋದಂತೆ ಮನುಷ್ಯ, ಫೋನ್ ಇಲ್ಲ ಮೆಸೇಜ್ ಅಂತ ಬಾರಲ್ಲಿ ಕೂತಿರ್ತಾನಂತೆ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ. ಹಾಡುಗಳು ಯಾಕೆ ಬಂದಿದೆ ಹೇಳಿ, ಹಾಡುಗಳು ಎಂಥದ್ದು ಬಂದಿದೆ. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳು ಸಾಯ್ತಾಳೆ. ಅವಳು ಅನೇಕರನ್ನ ಸಾಯಿಸದಲ್ಲದೆ ಅವಳು ಸಾಯ್ತಾಳೆ, ಅವಳು ಬದುಕಿರಲ್ಲ. ಯಾಕೆ ಅಂದ್ರೆ ಮರಣದ ಕಡೆ ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು, ಅವಳ ನಡತೆಯು ಚಂಚಲವಾಗಿರುವುದರಿಂದ. ಮಾನಸ್ಥ ನಡತೆ ಅಲ್ಲ, ಚಂಚಲವಾಗಿರುವುದರಿಂದ. ಈ ದಿನ ಈ ಹುಡುಗನ ಜೊತೆ ಮಾತು, ನಾಳೆ ದಿವಸ ಇನ್ನೊಬ್ಬ ಹುಡುಗನ ಜೊತೆ ಮಾತು, ಇನ್ನೊಬ್ಬನು ಅವನಕ್ಕಿಂತ ಸೌಂದರ್ಯವಂತನು, ಅವನಕ್ಕಿಂತನೂ ಹಣವಂತನು, ಅವನಕ್ಕಿಂತನೂ ಒಳ್ಳೆ ಗಾಡಿ ಮಾಡಿರೋನು ಸಿಕ್ಕಿದ್ರೆ ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನೇ ಅರಿಯಳು. ಜೀವದ ಮಾರ್ಗ ಗೊತ್ತಿಲ್ಲ. ಒಬ್ಬನ ಜೊತೆ ನ್ಯಾಯವಾಗಿ ನೀತಿಯಿಂದ ಒಬ್ಬನ ಜೊತೆ ಸಂಸಾರ ಮಾಡಿಕೊಂಡು ದೇವರು ಅಂದ್ರೆ ತಂದೆ ತಾಯಿಗಳು ತೋರಿಸಿದಂತ ಗಂಡನಲ್ಲಿ ಆತಳು ತೃಪ್ತಿ ಪಡದೆ ಒಂದು ವೇಳೆ ದುರ್ಮಾರ್ಗವನ್ನು ಹಿಡಿದರೆ ಅವಳ ಮನೆ ಕುಟುಂಬವನ್ನು ಸರ್ವನಾಶ ಮಾಡಿಕೊಳ್ತಾಳೆ. ಮೊದಲನೇದಾಗಿ ಅವಳ ನಡತೆಯು ಚಂಚಲವಾಗಿರುವುದರಿಂದ ಜೀವದ ಮಾರ್ಗವನ್ನು ಅರಿಯಳು. ಎಂತಿದೆ ಜೀವದ ಮಾರ್ಗ? ಎಲ್ಲಿದೆ ಜೀವದ ಮಾರ್ಗ? ಎಲ್ಲಿದೆ ಸತ್ಯದ ಮಾರ್ಗ? ಎಲ್ಲಿದೆ ಸತ್ಯವಾದ ಮಾರ್ಗ?